ಇನ್ನು ರಾಮನಗರದಲ್ಲಿ ಜಿಮ್ ಟ್ರೈನರ್ ಪ್ರಿಯಕರ್ನಿಗೆ ಪ್ರಿಯತಮೆಯೇ ಚಾಕು ಇರಿದಿದ್ದಾಳೆ. ಇದು ಪ್ರಕರಣ ರಾಮನಗರದಲ್ಲಿ ನಡೆದಿರುವಂಥದ್ದು. ಜಿಮ್ನಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಪ್ರಿಯಕರ್ನಿಗೆ ಪ್ರೇಯಸಿ ಸುಧಾ ಚಾಕು ಇರಿದಿದ್ದಾಳೆ. ಪ್ರಿಯಕರ ನನ್ನಿಂದ ದೂರ ಆಗ್ತಿದ್ದಾನೆ ಅನ್ನುವಂಥ ಕೋಪದಲ್ಲಿ ಈಕೆ ಚಾಕು ಹಾಕಿದ್ದಾಳೆ. ಚಾಕು ಇರಿದು ಪೊಲೀಸ್ ಠಾಣೆಗೆ ತೆರಳಿ ಆಕೆಯೇ ಶರಣಾಗಿದ್ದಾಳೆ. ಬಿಡದಿಯ ಸಿಲ್ಕ್ ಫಾರ್ಮ್ ಕ್ವಾರ್ಟರ್ಸ್ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಪ್ರಿಯಕರ ವೇಣುಗೋಪಾಲ್ಗೆ ಆತನ ಪ್ರೇಯಸಿ ಸುಧಾ ಚಾಕು ಇರಿದಿದ್ದಾಳೆ. ಈಗ ಸದ್ಯಕ್ಕೆ ಆತನಿಗೆ ಬಿಡದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂಡ್ ಔಟ್ ಆಫ್ ಡೇಂಜರ್ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಕೇಸ್ ಕೂಡ ದಾಖಲಾಗಿದೆ. ಪ್ರಿಯಕರ ನನ್ನಿಂದ ದೂರ ಆಗ್ತಿದ್ದಾನೆ ಅನ್ನುವಂಥ ಒಂದು ಕೋಪಕ್ಕೆ, ಆ ಹತಾಶ ಮನೋಭಾವದಿಂದ ವೇಣುಗೋಪಾಲ್ನಿಗೆ ಪ್ರಿಯತಮೆ ಚಾಕು ಹಾಕಿದ್ದಾಳೆ. ಚಾಕುವಿನಿಂದ ಇರಿದಿದ್ದಾಳೆ. ಸದ್ಯಕ್ಕೆ ಆತ ಚಿಕಿತ್ಸೆ ಪಡಿತಾ ಇದ್ದಾನೆ. ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಇಲ್ಲ ಅನ್ನುವಂಥ ಮಾಹಿತಿಯನ್ನು ವೈದ್ಯರು ನೀಡ್ತಾ ಇದ್ದಾರೆ. ಆದರೂ ಕೂಡ ಎಲ್ಲಿ ನನ್ನ ಕೈ ಬಿಟ್ಟು ಹೋಗ್ತಾನೋ, ಎಲ್ಲಿ ನನ್ನಿಂದ ಈತ ದೂರ ಆಗಿಬಿಡ್ತಾನೋ ಅನ್ನುವಂಥ ಆ ಕೋಪದಿಂದ, ಆ ಹತಾಶ ಮನೋಭಾವದಿಂದ ಆಕೆ ಪ್ರಿಯಕರ್ನಿಗೆ ಚಾಕನ್ನು ಹಾಕಿ ಖುದ್ದಾಗಿ ತಾನೇ ಹೋಗಿ ಪೊಲೀಸರ ಮುಂದೆ ಶರಣಾಗಿದ್ದಾಳೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದಂಥ ಪ್ರಿಯಕರ್ನಿಗೆನೆ ಇಲ್ಲಿ ಓರ್ವ ಪ್ರಿಯತಮೆ ಚಾಕು ಇರಿದಿದ್ದಾಳೆ. ನೋಡಿ ಎಂತೆಂಥ ವಿಷಯಕ್ಕೆ ಚಾಕು ಹಾಕ್ತಾರೆ ಅಂತ. ಅಂದರೆ ಮುಂಚೆ ಎಲ್ಲ ಈ ದೊಡ್ಡ ದೊಡ್ಡ ರಾಬ್ರಿ ಗ್ಯಾಂಗ್ಗಳು, ಕಳ್ಳರು, ಕೊಲೆಗಡಕರು ಚಾಕನ್ನು ಬಳಸ್ತಾ ಇದ್ರು. ಆದರೆ ಈಗ ಪ್ರೀತಿಯ ವಿಷಯದಲ್ಲೂ ಕೂಡ ಚಾಕು ಬಂದಿದೆ. ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದ ವೇಣುಗೋಪಾಲ್, ಈತ ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾನೋ ಅಂತ ಹೇಳಿ ಆ ಭಯದಿಂದ, ಆ ಕೋಪದಿಂದ ಸುಧಾ ಆತನಿಗೆ ಚಾಕು ಇರಿದಿದ್ದಾಳೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮೋಹನ್ ಅರಕೆರೆ. ಮೋಹನ್, ಈಗ ಏನಿದು ಪ್ರಕರಣ? ಚಾಕು ಹಾಕಿದ್ದು ಕೇವಲ ಇದೊಂದೇ ವಿಷಯಕ್ಕ ಅಥವಾ ಇನ್ನೇನಾದರೂ ಅಡಗಿದ್ಯಾ ಅಂತ ಇದರ ಹಿಂದೆ? ಖಂಡಿತ ರಾಹುಲ್, ಏನು ಈ ಒಂದು ಪ್ರಕರಣಕ್ಕೆ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಪ್ರೀತಿ ವಿಷಯಕ್ಕಾಗಿ ದೂರ ಆದಂತ ಪ್ರೇಮಿಯನ್ನ ಕಳ್ಕೋತೀನಿ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಸದ್ಯ ಪ್ರಿಯಕರನಿಗೆ ಸುಧಾ ಎಂಬ ಹುಡುಗಿ ಈಗ ಚಾಕುವನ್ನ ಇರ್ದಿರ್ತಕ್ಕಂಥದ್ದು. ಸದ್ಯ ಆತ ಕೂಡ ಸಾಕಷ್ಟು ಗಂಭೀರ ಆಗಿರ್ತಕ್ಕಂಥದ್ದು. ಅದೇ ಪ್ರಿಯಕರ ದೂರ ಆಗ್ತಾನೆ ಅನ್ನೋ ಒಂದು ಕೋಪಗೊಂಡಂತ ಮಹಿಳೆ ಏನಿದ್ದಾಳೆ, ಅಂದ್ರೆ ಯುವತಿ ಏನಿದ್ದಾಳೆ, ಈಕೆ ಏಕಾಏಕಿ ಆತನನ್ನ ಮನೆಯ ಬಳಿ ಕರ್ಕೊಂಡು ಬಂದು ಮನೆ ಹತ್ರ ಕರೆಸ್ಕೊಂಡು ಚಾಕುವನ್ನ ಇರುವಂತ ಕೆಲಸ ಮಾಡ್ತಾಳೆ. ಈ ಹಿಂದೆ ಅಂದ್ರೆ ಕಳೆದ 5-6 ವರ್ಷಗಳ ಹಿಂದೆ ಸಾಕಷ್ಟು ಅವರು ಒಂದು ಪ್ರೇಮದಲ್ಲಿ ಇದ್ರು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅನ್ಯೋನ್ಯವಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಬಿಟ್ಟೋಗುವಂತ ಕೆಲಸವನ್ನ ಆತ ಮಾಡೋಕೆ ಮುಂದಾಗ್ತಾನೆ. ಅಂದ್ರೆ ವೇಣುಗೋಪಾಲ್ ಬೇರೆ ಅವ್ರನ್ನ ಒಂದು ಪ್ರೀತಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಒಂದು ಕಾರಣವನ್ನ ಇಟ್ಕೊಂಡಂತ ಸುಧಾ ಏಕಾಏಕಿ ಸಾಕಷ್ಟು ಕುಪಿತಗೊಳ್ತಾಳೆ. ಹೀಗಾಗಿ ಚಾಕುವನ್ನ ಇರಿಯುವಂತ ಕೆಲಸವನ್ನ ಮಾಡ್ತಾಳೆ. ಚಾಕುವನ್ನ ಇರಿದಂತ ಬಳಿಕ ತಾನೇ ಠಾಣೆಗೆ ಹೋಗಿ ಶರಣಾಗಿರುವಂತದ್ದು. ಹೀಗಾಗಿ ಬಿಡದಿಯ ಪೊಲೀಸರು ಕೂಡ ಆ ಯುವಕನನ್ನ ಸದ್ಯ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಳಿಸಿರ್ತಕ್ಕಂಥದ್ದು. ಸದ್ಯ ಆ ಒಬ್ಬ ಯುವಕ ಸಾಕಷ್ಟು ಸಾವು ನೋವಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾನೆ. ಈ ಒಂದು ಪ್ರಕರಣ ಕೂಡ ಬಿಡದಿ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ತನಿಖೆ ಬಳಿಕ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಈಕೆ ಆತನ ಮೇಲೆ ಈ ಒಂದು ಚಾಕುವನ್ನ ಇರ್ತಾ ಮಾಡಿದ್ಲು ಅನ್ನೋದು ಕೂಡ ಇನ್ನು ಬೆಳಕಿಗೆ ಬರಬೇಕಾಗಿದೆ. ರಾಹುಲ್. ರೈಟ್ ಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.